ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಬೆಣ್ಣೆಯನ್ನು ಉಪಯೋಗಿಸ್ಕೊಂಡು ಮರಳು ಮರಳಾಗಿ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಸ್ಟವ್ನ ಹಚ್ಕೊಂಡು ನಾನು ಬೆಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದು ಕಾಯ್ತಾ ಇರಲಿ. ನಂತರ ತುಪ್ಪ ಕಾಯಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನೊಂದು ವೀಳ್ಯದೆಲೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹರಳುಪ್ಪು, ಹಾಗೆ ಒಂದು ಏಲಕ್ಕಿ, ಮೆಂತ್ಯ, ಅರಿಶಿನ ಪುಡಿ, ಬೆಳ್ಳುಳ್ಳಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ನಂತರ ಮೆಂತ್ಯವನ್ನು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಚೆನ್ನಾಗಿ ಆಗಿದೆ ಇವಾಗ. ತೆಗೆದಿಟ್ಕೊತೀನಿ. ತುಪ್ಪ ಬೆಣ್ಣೆ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದು ಕುದಿ ಚೆನ್ನಾಗಿ ಬರಬೇಕು. ನೊರೆ ಎಲ್ಲ ಹೋಗಬೇಕು. ಸಾಂಪ್ರದಾಯಿಕವಾಗಿ ತುಪ್ಪ ಕಾಯಿಸೋ ವಿಧಾನ ಇದು. ಚೆನ್ನಾಗಿ ಕುದೀಬೇಕು. ಬೆಣ್ಣೆ ಎಷ್ಟಿದೆಯೋ ಆ ಕ್ವಾಂಟಿಟಿಗಿನ್ನ ಡಬಲ್ ಪಾತ್ರೆಯನ್ನು ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಉಪ್ಪು ಬರೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಡಬಲ್ ಇರ್ತಕ್ಕಂಥ ಪಾತ್ರೆಯನ್ನು ಇಟ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಆ ಉಕ್ಕೆಲ್ಲ ಹೋಗಿ ಇವಾಗ ಒಳಗೇ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಎರಡು ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅನಂತರ ಒಂದು ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಹುರಿದಿಟ್ಟಿರ್ತಕ್ಕಂಥ ಮೆಂತ್ಯವನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದೊಳ್ಳೆ ಘಮ ಬರುತ್ತೆ ಮೆಂತ್ಯ ಪುಡಿ ಹಾಕೋದ್ರಿಂದಾಗಿ. ನಂತರ ಒಂದು ವೀಳ್ಯದೆಲೆನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ತುಂಬ ಯಾವ ರೀತಿ ಅಂದರೆ ಎಲ್ಲ ಈ ಥರ ಇವಾಗ ಒಂದು ತಿಕ್ನೆಸ್ ಇದೆ. ಅದು ಫುಲ್ಲು ನೀರು ಥರ ಆಗುತ್ತೆ. ಅಲ್ಲಿ ತನಕನೂ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ತುಪ್ಪನ. ವೀಳ್ಯದೆಲೆ ಹಾಕೋ ಕಾರಣ ಮಕ್ಕಳಿಗೆ ಕಫ ಬರೋದಿಲ್ಲ. ತುಂಬಾ ಒಳ್ಳೆಯದಾಗುತ್ತೆ. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಏಲಕ್ಕಿ ಹಾಕೋದ್ರಿಂದಾಗೂ ಕೂಡ ಅಷ್ಟೇ. ನೋಡ್ತಿರ್ಬೋದು ಇವಾಗ ಆ ಒಂದು ಗಟ್ಟಿ ಅಂಶ ತಳದಲ್ಲಿ ಕೂತು ನೀರು ಟೈಪಾಗಿ ತುಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲ ನೊರೆ ಕೂಡ ಕಂಟ್ರೋಲ್ ಆಗಿಬಿಡುತ್ತೆ. ಆವಾಗ ತುಪ್ಪ ರೆಡಿಯಾಗಿದೆ ಅಂತ ನೋಡ್ತಿರ್ಬೋದು. ಆ ಗಟ್ಟಿ ಒಂದು ಬೆಣ್ಣೆಯಲ್ಲಿರ್ತಕ್ಕಂಥ ಗಟ್ಟಿ ಅಂಶ ಎಲ್ಲ ತಳದಲ್ಲಿ ಕೂತ್ಕೊಂಡು ನೀರಾಗಿ ತುಪ್ಪ ರೆಡಿ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇದು ಫೈನಲ್ ಆಗಿ ತುಪ್ಪ ರೆಡಿ ಆಗ್ತಾ ಇದೆ. ಇವಾಗ ನಾನು ಒಂದು 4-5 ಹರಳು ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡ್ತಿರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇದಾಗಿದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊತೀನಿ ನಾನು. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ನಂತರ ಒಂದು ಸ್ಟೀಲ್ ಬಾಕ್ಸಿಗಾಗ್ಬೋದು ಇಲ್ಲ ಗ್ಲಾಸ್ ಬಾಟ್ಲಿಗಾಗ್ಬೋದು ಇದನ್ನು ಶೋಧಿಸಿ ಇಟ್ಕೊಬೇಕು. ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಶೋಧಿಸಿ ಇಟ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಇವಾಗ ಈ ರೀತಿ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಥರ ಮರಳಾಗಿ ಚೆನ್ನಾಗಿ ಬಂದಿದೆ ತುಪ್ಪ, ನೋಡ್ತಿರ್ಬೋದು. ನೋಡಿ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ. ನಾನು ಕಾಯಿಸಿದ ರೀತಿ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.